ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಶ್ರೀಮದ್ ಭಗವದ್ಗೀತೆಯ ಪುರುಷೋತ್ತಮ ಯೋಗದ 3ನೇ ಶ್ಲೋಕದಲ್ಲಿ ತಿಳಿಸಿದಂತೆ ನಮ್ಮ ವಿಷಯಾಸಕ್ತಿಯನ್ನ ಅಸಂಗ ಮತ್ತು ಅನಾಸಕ್ತಿಯ ಶಾಸ್ತ್ರದಿಂದ ಕಡೆದು ಹಾಕಬೇಕು ಎಂದು ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಸದಸ್ಯೆ ಹಾಗೂ ನಿವೃತ್ತ ಶಿಕ್ಷಕಿ ಶ್ರೀಮತಿ ಪುಷ್ಪಲತಾ ವಿಜಯ್ ತಿಳಿಸಿದ್ದಾರೆ. ನಗರದ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಶ್ರೀಮದ್ ಭಗವದ್ಗೀತೆಯ ಪುರುಷೋತ್ತಮ ಯೋಗದ 3ನೇ ಶ್ಲೋಕದ ಪಠಣ ಅರ್ಥ ವಿವರಣೆ ನೀಡುತ್ತಾ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಚ್ ಲಕ್ಷ್ಮೀದೇವಮ್ಮ, ತಿಪ್ಪಮ್ಮ ನಾಗರಾಜ್, ಲಕ್ಷ್ಮೀ ದೇವಮ್ಮ, ಗೀತಾ ಪ್ರಕಾಶ್, ವಿಜಯಲಕ್ಷ್ಮಿ, ಅನಂತಮ್ಮ, ಅನಸೂಯ, ರಾಘವೇಂದ್ರ, ಯತೀಶ್ ಎಂ ಸಿದ್ದಾಪುರ, ಸರಸ್ವತಿ, ಸುನೀತಾ, ತಿಪ್ಪಮ್ಮ, ಉಮಾಶಂಕರ್, ನೇತ್ರ, ಮಂಜುನಾಥ್, ಪ್ರಮೀಳಾ, ಜಗದೀಶ್, ಪ್ರೇಮ ಸೇರಿದಂತೆ ಸದ್ಭಕ್ತರು ಉಪಸ್ಥಿತರಿದ್ದರು. साक्षात् परब्रह्म तस्मै श्री गुरवे नमः. 2 ವಾರಗಳಲ್ಲಿ ನನಗೆ ಭಗವದ್ಗೀತೆಯ 2 ಶ್ಲೋಕಗಳ ಅರ್ಥ ವಿವರಣೆ ಕೊಡುವಂಥ ಭಾಗ್ಯ ಲಭಿಸಿತು. ಈಗ ಇನ್ನು ಕೃಷ್ಣನಿಗೆ ಮುಂದುವರಿಸ್ಕೊಂಡು ಹೋಗೋಂಗೆ ಅವಕಾಶ ಕೊಡ್ತಾ ಇದ್ದಾನೆ. ಭಗವದ್ಗೀತೆ ಎಲ್ಲ ವೇದಗಳ ಸಾರ ಅಂತ ಹೇಳ್ಕೊಂಡಿದ್ವಿ. ಅಂದರೆ ಎಲ್ಲ ವೇದಗಳು ಭಗವದ್ಗೀತೆ ಅಶ್ವ ಅನ್ನುವ ಭಗವಂತನ ನಾಮಸ್ವರೂಪನು ಕೂಡ ಅದರಲ್ಲಿ ಅಡಗಿದೆ. ಇನ್ನೊಂದು ಅರ್ಥ ಬಂದ್ಬಿಟ್ಟು ಶ್ವತ್ಥ ಅಂತ ಹೇಳಿದ್ರೆ ಅದು ಚಲನೆ ಇಲ್ಲದೆ ಇರೋದು. ಅಶ್ವತ್ಥ ಅಂದರೆ ಹೆಚ್ಚು ಚಲನಾಶೀಲವಾಗಿರೋದು ಅಂತ. ಅಂದರೆ ಅರಡಿದ್ರೆ ಅಶ್ವತ್ಥ ವೃಕ್ಷದ ಎಲೆಗಳು ತುಂಬ ಬೇಗ ಚಲನಶೀಲವಾಗಿರ್ತವೆ. ಹಾಗಾಗಿ ಅಶ್ವತ್ಥ ವೃಕ್ಷಕ್ಕೆ ಇದನ್ನು ಹೋಲಿಸಲಾಗಿದೆ. ಇಲ್ಲಿ ಇನ್ನೊಂದು ಬರುತ್ತೆ, ಬ್ರಹ್ಮಾಂಡ ಮತ್ತೆ ಪಿಂಡಾಂಡ. ಬ್ರಹ್ಮಾಂಡವನ್ನ ಅಂದ್ರೆ ಇಡೀ ಜಗತ್ತು ಅಂದ್ರೆ ಪಂಚಭೂತಗಳಿಂದ ಆಗಿದೆ. ಪಿಂಡಾಂಡ ಅಂದ್ರೆ ನಮ್ಮ ದೇಹ, ಇದು ಕೂಡ ಪಂಚಭೂತಗಳಿಂದ ಆಗಿದೆ. ಹಾಗಾಗಿ